ನಾನೀಗ ಶಬರಿಮಲೆಯ ಸನ್ನಿಧಾನದಲ್ಲಿದ್ದೀನಿ. ಇಲ್ಲಿಗೆ ಹಾಸನದಿಂದ ಬಂದಿರುವಂಥ ಭಕ್ತರನ್ನ ಮಾತಾಡಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದೀನಿ. ಸ್ವಾಮಿಗಳ ನಮಸ್ಕಾರ. ಎಲ್ಲಿಂದ ಹಾಸನದಿಂದ ಬಂದಿದ್ದೀರಿ? ಯಾವಾಗ ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದ್ರಿ? ಎಷ್ಟೊತ್ತಿಗೆ ದರ್ಶನ ಆಯಿತು? ಎಷ್ಟೊತ್ತಿಗೂ ಕಾದು ನಿಂತ್ಕೊಂಡಿದ್ರಿ? ನಾವು ನೈಟು 10 ಗಂಟೆಗೆ ಬೆಟ್ಟ ಹತ್ತಿದ್ದೀವಿ. ಫುಲ್ ಖಾಲಿ ಇತ್ತು. ನಾವು ಒಂದು 2 ಗಂಟೆ ಅಷ್ಟೊತ್ತಿಗೆ ಶರಂಗುತ್ತಿ ಬಂದು ಆರಾಮಾಗಿ ರೆಸ್ಟ್ ಮಾಡಿ ಬೆಳಗಿನ ಜಾವ 4 ಗಂಟೆಗೆ ಮತ್ತೆ ಸ್ಟಾರ್ಟ್ ಮಾಡಿ 6-6:30ಗೆ ನೀಟಾಗಿ ದರ್ಶನ ಮಾಡಿ ಈಗ ಕೆಳಗಡೆ ಇಳಿತಾ ಇದ್ದೀವಿ. ಏನಾದ್ರು ಸಮಸ್ಯೆ ಏನಾರು ಆಯ್ತಾ? ಸಮಸ್ಯೆ ಏನೂ ಇಲ್ಲ, ಸಮಸ್ಯೆ ಯಾವುದೇ ಇಲ್ಲ ಸ್ವಾಮಿ. ದರ್ಶನ ತುಂಬ ಚೆನ್ನಾಗಿದೆ, ಆ ಥರ ಯಾವುದೇ ಸಮಸ್ಯೆ ಇಲ್ಲ. ಎಲ್ಲ ಫ್ರೀ ಆಗಿದೆ, ನೀಟಾಗಿ ದರ್ಶನ ಆಯಿತು. ಯಪ್ಪ ಏನು ಸಮಸ್ಯೆಗಳಿಲ್ಲ. ನಿನ್ನೆ 10 ಗಂಟೆಗೆ ಹತ್ತಿದ್ದು ನಾವು ನೈಟ್ ಹತ್ತಿದ್ದು ಇಲ್ಲಿ ಬಂದು 12 ಗಂಟೆಗೆ ಸ್ಟೇ ಆದ್ವಿ. ಸ್ಟೇ ಆದವರು 3 ಗಂಟೆಗೆ ಓಪನ್ ಇರುತ್ತೆ ಅಂತೇಳಿ 1 ಗಂಟೆಗೆ ಅಲ್ಲಿಂದ ಬಿಟ್ವಿ. ದರ್ಶನ ನೀಟಾಗಿ 6:30ಗೆ ಮುಗೀತು ಯಪ್ಪ. ಇವಾಗ ಕೆಳಗಡೆ ಹೊರಟಿದ್ದೀವಿ ಯಪ್ಪ. ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ನೋಡಿ ಹೊರಗಡೆ ಬಂದಿದ್ದೀರಿ, ಎಲ್ಲ ಕಡೆನೂ ಬಿಸಿನೀರು ಕೊಡ್ತಿದ್ದಾರೆ. ಈಗ ಹೊರಗಡೆ ಬಂದವ್ರಿಗೆ ಬಿಸಿನೀರು ನೀರು ಸಿಗ್ತಾ ಇಲ್ಲ ಅನ್ನೋ ಒಂದಷ್ಟು ಜನ ಆರೋಪಗಳನ್ನ ಮಾಡ್ತಾ ಇದ್ರು. ಅಂತ ಭಕ್ತರಿಗೆ ಏನು ಹೇಳ್ತೀರಿ? ಇದು ಮಾಮೂಲಿ ನೋಡ್ಕೊಂಡು ಬಂದು ಮೇಲ್ಗಡೆ ಒಂದು ಸ್ವಲ್ಪ ನೀರುಗಳು ಸಿಗ್ತಾ ಇಲ್ಲ. ಅದೊಂದ್ಸಲ ನೋಡಿದ್ದೀವಿ, ನೀರೆಲ್ಲೂ ಸಿಗ್ತಾ ಇಲ್ಲ. ನಾವು ಬಂದಾಗಿಂದ ಇದು ಮಾಡಿದ್ದೀವಿ, ನೀರೇನು ಅಂತೇನಿದಿಲ್ಲ. ನೀರಿನ ಸ್ವಲ್ಪ ಸಮಸ್ಯೆ ಇದೆ, ನೀರು ಮೇಲೆ ನೋಡಬೇಕು. ಕೆಳಗಡೆ ಚೆನ್ನಾಗಿದೆ, ಮೇಲೆ ಸ್ವಲ್ಪ ಸಮಸ್ಯೆ ಇದೆ, ನೋಡಬೇಕು. ಮೇಲ್ಗಡೆ ಬಂದ್ಮೇಲೆ ನೀರು ಸ್ವಲ್ಪ ಸಮಸ್ಯೆ ಇದೆ, ನೋಡಬೇಕು. ಮೇಲ್ಗಡೆ ಮೆಟ್ಲತ್ಬೇಕಾದ್ರೆ ನಾನು ಕೂಡ ಮೆಟ್ಲತ್ಬೇಕಾದ್ರೆ ನೋಡಿದೆ, ಒಂದು 4 ಕಡೆ ಮೆಡಿಕೇಶನ್ ಫ್ರೀ ವಾಟರ್ ಸಪ್ಲೈ ಮಾಡ್ತಾ ಇದ್ರು. ಆದ್ರೆ ಮೇಲ್ಗಡೆ ಬಂದಾದ್ಮೇಲೆ ನಿಮ್ಗೆ ಇಲ್ಲಿ ಹೊರಗಡೆ ಬಂದ್ಮೇಲೆ ನಿಮ್ಗೆ ಎಲ್ಲರೂ ನೀರು ಸಿಗ್ತಾ ಇಲ್ಲ. ನೀರಿನ ಸಮಸ್ಯೆ ಇದೆ ಯಪ್ಪ. ಅದನ್ನ ಬಿಟ್ರೆ ಇನ್ನೇನಿಲ್ಲ. ಕೆಳಗಡೆ ಎಲ್ಲ ನೀರ್ದೆಲ್ಲ ಚೆನ್ನಾಗಿದೆ, ನೀರು ಗ್ಲುಕೋಸು ಎಲ್ಲ ಥರನೂ ಇದೆ. ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಬಂದಾಗ ಔಟ್ ಸೈಡ್ ಸ್ವಲ್ಪ ನೀರಿಂದ ಸ್ವಲ್ಪ ಅಮೀಬಾ ವೈರಸ್ನ ಒಂದು ಆತಂಕ ಇದೆ. ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಲಾಗಿದೆ. ಅದ್ರ ಬಗ್ಗೆ ನಿಮಗೆ ಮಾರ್ಗಸೂಚಿ ಏನಾದ್ರು ನಿಮ್ಗೆ ಗೊತ್ತಿದೆಯಾ? ಇಲ್ಲ, ನಮ್ಗೆ ಬರಬೇಕಾದ್ರೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಹಾಕಿದ್ರು ವಾಟ್ಸಪ್ಪಲ್ಲಿ. ಆದರೆ ನಮಗೆ ಆ ಥರದ್ದೇನು ಇಲ್ಲ. ನಾವು ಆಲ್ರೆಡಿ ಬಂದಿದ್ದೀವಿ. ಸುಮ್ಮನೆ ಊಹೆಗಳೆಲ್ಲ ಹುಡ್ಸಿದ್ದಾರೆ. ಫುಲ್ ರಶ್ ಆಗಿದೆ, 13 ಗಂಟೆ ನಿಂತ್ಕೊಂಡಿದ್ದು, 11 ಗಂಟೆ ನಿಂತ್ಕೊಂಡಿದ್ದು, ಎಂಥದ್ದೇನೂ ಇಲ್ಲ ಸ್ವಾಮಿ. ಬರೋ ಭಕ್ತಾದಿಗಳೆಲ್ಲ ಆರಾಮಾಗಿ ಬರ್ಬೋದು, ಆರಾಮಾಗಿ ದರ್ಶನ ಮಾಡ್ಬೋದು. ಈಗ ಸಾಮಾನ್ಯವಾಗಿ ಎಷ್ಟು ಗಂಟೆ ಅಂದರೆ ಮೇಲ್ಗಡೆ ಬಂದಾದ್ಮೇಲೆ 18 ಮೆಟ್ಲು ಹತ್ತೋದಕ್ಕಿಂತ ಮುಂಚೆ 15ನೇ ಇದು ಇದೆಯಲ್ಲ, ಅದು ದಾಟಾದ್ಮೇಲೆ ಮುಕ್ಕಾಲು ಗಂಟೆ 1 ಅವರ್, ಮುಕ್ಕಾಲು ಗಂಟೆ ಸ್ವಾಮಿ. ಅದು ಬೆಳಗ್ಗೆ ನೀವು ಬೆಳಿಗ್ಗೆ 1:45 1 ಗಂಟೆ ಲೈನಲ್ಲಿ ಇದ್ದೀವಿ. ಈಗ ನೆಕ್ಸ್ಟು ಸ್ವಾಮಿಗಳು ಜಾಸ್ತಿ ಆಗೋದ್ರಿಂದ 1-1.5 ಗಂಟೆ ಟೈಮ್ವರೆಗೂ ತಗೋಬೋದು ಸ್ವಾಮಿ, ಅಷ್ಟೇ ಸರ್. ಓಕೆ ಈಗ ಸ್ವಾಮಿ ಹೇಳಿ. ದರ್ಶನ ಚೆನ್ನಾಗಿದೆ, ಯಾವ ಊಹಾಪೋಹಗಳು ಯಾತಕ್ಕೂ ಹೆದರ್ಕೋಬೇಡಿ, ಆರಾಮಾಗಿ ಹೋಗ್ಬೋದು. ಓಕೆ, ದರ್ಶನ ತುಂಬ ಚೆನ್ನಾಗಿ ಆಗ್ತಾ ಇದೆ. ಮ್ಯಾಕ್ಸಿಮಮ್ 1:30 2 ಗಂಟೆ ಒಳಗಡೆ ನಾವು ಬೆಳಗ್ಗಿನ ಸಂದರ್ಭದಲ್ಲಿ ಭಕ್ತರು ಸ್ವಲ್ಪ ಕಡಿಮೆ ಇದ್ರೆ, ಹಾಗಾಗಿ ದರ್ಶನ ಆಗಿದೆ. ಅದೇ ರೀತಿಯಾದಂಥ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಆದರೆ ದರ್ಶನ ಆದ ನಂತರ ಹೊರಗಡೆ ಬಂದ ಮೇಲೆ ಮತ್ತೆ ನೀವು ಮೆಟ್ಲನ್ನು ಇಳಿಯೋವರೆಗೂ ಕೂಡ ನಿಮಗೆ ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿ ಆಗಿಲ್ಲ ಅನ್ನೋದೊಂದು ಮಾತ್ರ ಆರೋಪಗಳಿದೆ. ಯಾಕಂದರೆ ಇಲ್ಲಿ ಯಾವುದೇ ಸ್ಟೋರ್ಗಳಲ್ಲೂ ಕೂಡ ಕುಡಿಯುವ ನೀರಿನ ಬಾಟಲ್ ಸಿಗೋದಿಲ್ಲ. ತಿರುಪತಿಯಲ್ಲಿ ಸಿಗುವಂಥ ಗಾಜಿನ ಬಾಟಲ್ ನೀರು ಕೂಡ ಇಲ್ಲಿ ಸಿಗೋದಿಲ್ಲ. ಹಾಗಾಗಿ ನಿಮ್ಮ ಬಳಿ ಒಂದು ಬಾಟಲಲ್ಲಿ ನೀರನ್ನ ತಂದು ಇಟ್ಕೊಂಡ್ರೆ ಸೇಫ್ಟಿ ಪರ್ಪಸ್ಗೆ ಒಳ್ಳೆಯದು ಅಂತ ಕೂಡ ಪ್ರತಿಯೊಬ್ಬರು ಕೂಡ ಹೇಳ್ತಿದ್ದಾರೆ. ಹಾಗಾಗಿ ಯಾವುದೇ ಅಡ್ಡಿ ಆತಂಕ ಇಲ್ಲದೆ, ಭಯ ಇಲ್ಲದೆ ಧೈರ್ಯವಾಗಿ ಸನ್ನಿಧಾನಕ್ಕೆ ಬಂದು ಮಣಿಕಂಠನ ದರ್ಶನವನ್ನ ಮಾಡಿ ಅಂಥೇಳಿ ಹಾಸನದಿಂದ ಬಂದಿರುವಂಥ ಭಕ್ತರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ದೇವನಹಳ್ಳಿ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಶಬರಿಮಲೆ. ನಾನೀಗ ಶಬರಿಮಲೆಯ ಸನ್ನಿಧಾನದಲ್ಲಿದ್ದೀನಿ. ಇಲ್ಲಿಗೆ ಹಾಸನದಿಂದ ಬಂದಿರುವಂಥ ಭಕ್ತರನ್ನ ಮಾತಾಡಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದೀನಿ. ಸ್ವಾಮಿಗಳ ನಮಸ್ಕಾರ. ಎಲ್ಲಿಂದ ಹಾಸನದಿಂದ ಬಂದಿದ್ದೀರಿ? ಯಾವಾಗ ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದ್ರಿ? ಎಷ್ಟೊತ್ತಿಗೆ ದರ್ಶನ ಆಯಿತು? ಎಷ್ಟೊತ್ತಿಗೂ ಕಾದು ನಿಂತ್ಕೊಂಡಿದ್ರಿ? ನಾವು ನೈಟು 10 ಗಂಟೆಗೆ ಬೆಟ್ಟ ಹತ್ತಿದ್ದೀವಿ. ಫುಲ್ ಖಾಲಿ ಇತ್ತು. ನಾವು ಒಂದು 2 ಗಂಟೆ ಅಷ್ಟೊತ್ತಿಗೆ ಶರಂಗುತ್ತಿ ಬಂದು ಆರಾಮಾಗಿ ರೆಸ್ಟ್ ಮಾಡಿ ಬೆಳಗಿನ ಜಾವ 4 ಗಂಟೆಗೆ ಮತ್ತೆ ಸ್ಟಾರ್ಟ್ ಮಾಡಿ 6-6:30ಗೆ ನೀಟಾಗಿ ದರ್ಶನ ಮಾಡಿ ಈಗ ಕೆಳಗಡೆ ಇಳಿತಾ ಇದ್ದೀವಿ. ಏನಾದ್ರು ಸಮಸ್ಯೆ ಏನಾರು ಆಯ್ತಾ? ಸಮಸ್ಯೆ ಏನೂ ಇಲ್ಲ, ಸಮಸ್ಯೆ ಯಾವುದೇ ಇಲ್ಲ ಸ್ವಾಮಿ. ದರ್ಶನ ತುಂಬ ಚೆನ್ನಾಗಿದೆ, ಆ ಥರ ಯಾವುದೇ ಸಮಸ್ಯೆ ಇಲ್ಲ. ಎಲ್ಲ ಫ್ರೀ ಆಗಿದೆ, ನೀಟಾಗಿ ದರ್ಶನ ಆಯಿತು ಯಪ್ಪ. ಏನು ಸಮಸ್ಯೆಗಳಿಲ್ಲ. ನಿನ್ನೆ 10 ಗಂಟೆಗೆ ಹತ್ತಿದ್ದು ನಾವು ನೈಟ್ ಹತ್ತಿದ್ದು ಇಲ್ಲಿ ಬಂದು 12 ಗಂಟೆಗೆ ಸ್ಟೇ ಆದ್ವಿ. ಸ್ಟೇ ಆದವರು 3 ಗಂಟೆಗೆ ಓಪನ್ ಇರುತ್ತೆ ಅಂತೇಳಿ 1 ಗಂಟೆಗೆ ಅಲ್ಲಿಂದ ಬಿಟ್ವಿ. ದರ್ಶನ ನೀಟಾಗಿ 6:30ಗೆ ಮುಗೀತು ಯಪ್ಪ. ಇವಾಗ ಕೆಳಗಡೆ ಹೊರಟಿದ್ದೀವಿ ಯಪ್ಪ. ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ನೋಡಿ ಹೊರಗಡೆ ಬಂದಿದ್ದೀರಿ, ಎಲ್ಲ ಕಡೆನೂ ಬಿಸಿನೀರು ಕೊಡ್ತಿದ್ದಾರೆ. ಈಗ ಹೊರಗಡೆ ಬಂದವ್ರಿಗೆ ಬಿಸಿನೀರು ನೀರು ಸಿಗ್ತಾ ಇಲ್ಲ ಅನ್ನೋ ಒಂದಷ್ಟು ಜನ ಆರೋಪಗಳನ್ನ ಮಾಡ್ತಾ ಇದ್ರು. ಅಂತ ಭಕ್ತರಿಗೆ ಏನು ಹೇಳ್ತೀರಿ? ಇದು ಮಾಮೂಲಿ ನೋಡ್ಕೊಂಡು ಬಂದು ಮೇಲ್ಗಡೆ ಒಂದು ಸ್ವಲ್ಪ ನೀರುಗಳು ಸಿಗ್ತಾ ಇಲ್ಲ. ಅದೊಂದ್ಸಲ ನೋಡಿದ್ದೀವಿ, ನೀರೆಲ್ಲೂ ಸಿಗ್ತಾ ಇಲ್ಲ. ನಾವು ಬಂದಾಗಿಂದ ಇದು ಮಾಡಿದ್ದೀವಿ, ನೀರೇನು ಅಂತೇನಿದಿಲ್ಲ.
ನೀರಿನ ಸ್ವಲ್ಪ ಸಮಸ್ಯೆ ಇದೆ, ನೀರು ಮೇಲೆ ನೋಡಬೇಕು. ಕೆಳಗಡೆ ಚೆನ್ನಾಗಿದೆ, ಮೇಲೆ ಸ್ವಲ್ಪ ಸಮಸ್ಯೆ ಇದೆ, ನೋಡಬೇಕು. ಮೇಲ್ಗಡೆ ಬಂದ್ಮೇಲೆ ನೀರು ಸ್ವಲ್ಪ ಸಮಸ್ಯೆ ಇದೆ ನೋಡಬೇಕು. ಮೇಲ್ಗಡೆ ಮೆಟ್ಲತ್ಬೇಕಾದ್ರೆ ನಾನು ಕೂಡ ಮೆಟ್ಲತ್ಬೇಕಾದ್ರೆ ನೋಡಿದೆ, ಒಂದು 4 ಕಡೆ ಮೆಡಿಕೇಶನ್ ಫ್ರೀ ವಾಟರ್ ಸಪ್ಲೈ ಮಾಡ್ತಾ ಇದ್ರು. ಆದ್ರೆ ಮೇಲ್ಗಡೆ ಬಂದಾದ್ಮೇಲೆ ನಿಮ್ಗೆ ಇಲ್ಲಿ ಹೊರಗಡೆ ಬಂದ್ಮೇಲೆ ನಿಮ್ಗೆ ಎಲ್ಲರೂ ನೀರು ಸಿಗ್ತಾ? ಇಲ್ಲ, ನೀರು ನೀರಿನ ಸಮಸ್ಯೆ ಇದೆ ಯಪ್ಪ. ಅದನ್ನ ಬಿಟ್ರೆ ಇನ್ನೇನಿಲ್ಲ. ಕೆಳಗಡೆ ಎಲ್ಲ ನೀರ್ದೆಲ್ಲ ಚೆನ್ನಾಗಿದೆ, ನೀರು ಗ್ಲುಕೋಸು ಎಲ್ಲ ಥರನೂ ಇದೆ. ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಬಂದಾಗ ಔಟ್ ಸೈಡ್ ಸ್ವಲ್ಪ ನೀರಿಂದು ಸ್ವಲ್ಪ ಅಮೀಬಾ ವೈರಸ್ನ ಒಂದು ಆತಂಕ ಇದೆ, ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಲಾಗಿದೆ. ಅದ್ರ ಬಗ್ಗೆ ನಿಮಗೆ ಮಾರ್ಗಸೂಚಿ ಏನಾದ್ರು ನಿಮ್ಗೆ ಗೊತ್ತಿದೆಯಾ? ಇಲ್ಲ, ನಮ್ಮ ಬರಬೇಕಾದ್ರೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಹಾಕಿದ್ರು ವಾಟ್ಸಾಪಲ್ಲಿ, ಆದರೆ ನಮಗೆ ಆ ಥರದ್ದೇನು ಇಲ್ಲ. ನಾವು ಆಲ್ರೆಡಿ ಬಂದಿದ್ದೀವಿ. ಸುಮ್ಮನೆ ಊಹೆಗಳೆಲ್ಲ ಹುಡ್ಸಿದ್ದಾರೆ. ಫುಲ್ ರಶ್ ಆಗಿದೆ, 13 ಗಂಟೆ ನಿಂತ್ಕೊಂಡಿದ್ದು, 11 ಗಂಟೆ ನಿಂತ್ಕೊಂಡಿದ್ದು, ಎಂಥದ್ದೇನೂ ಇಲ್ಲ ಸ್ವಾಮಿ. ಬರೋ ಭಕ್ತಾದಿಗಳೆಲ್ಲ ಆರಾಮಾಗಿ ಬರ್ಬೋದು, ಆರಾಮಾಗಿ ದರ್ಶನ ಮಾಡ್ಬೋದು. ಈಗ ಸಾಮಾನ್ಯವಾಗಿ ಎಷ್ಟು ಗಂಟೆ ಅಂದ್ರೆ ಮೇಲ್ಗಡೆ ಬಂದಾದ್ಮೇಲೆ 18 ಮೆಟ್ಲು ಹತ್ತೋದಕ್ಕಿಂತ ಮುಂಚೆ 15ನೇ ಇದು ಇದೆಯಲ್ಲ, ದಾಟಾದ್ಮೇಲೆ ಗಂಟೆ, 3/4 ಗಂಟೆ 1 ಅವರ್, 3/4 ಗಂಟೆ 3/4 ಗಂಟೆ ಸ್ವಾಮಿ. 3/4 ಗಂಟೆ ಅದು ಬೆಳಗ್ಗೆ ನೀವು ಬೆಳಿಗ್ಗೆ 1:45 1 ಗಂಟೆ ಲೈನಲ್ಲಿ ಇದ್ದೀವಿ. ಈಗ ನೆಕ್ಸ್ಟ್ ಸ್ವಾಮಿಗಳು ಜಾಸ್ತಿ ಆಗೋದ್ರಿಂದ 1-1.5 ಗಂಟೆ ಟೈಮ್ವರೆಗೂ ತಗೋಬೋದು ಸ್ವಾಮಿ, ಅಷ್ಟೇ ಸ್ವಾಮಿ. ಓಕೆ. ಈಗ ಸ್ವಾಮಿ ಹೇಳಿ. ದರ್ಶನ ಚೆನ್ನಾಗಿದೆ, ಯಾವ ಊಹಾಪೋಹಗಳು ಯಾತಕ್ಕೂ ಹೆದರ್ಕೋಬೇಡಿ, ಆರಾಮಾಗಿ ಬಲ್ಲಿ ಹೋಗ್ಬೋದು. ಓಕೆ, ದರ್ಶನ ತುಂಬ ಚೆನ್ನಾಗಿ ಆಗ್ತಾ ಇದೆ. ಮ್ಯಾಕ್ಸಿಮಮ್ 1.5 ಇಂದ 2 ಗಂಟೆ ಒಳಗಡೆ ನಾವು ಬೆಳಗ್ಗಿನ ಸಂದರ್ಭದಲ್ಲಿ ಭಕ್ತರು ಸ್ವಲ್ಪ ಕಡಿಮೆ ಇದ್ರು, ಹಾಗಾಗಿ ದರ್ಶನ ಆಗಿದೆ. ಅದೇ ರೀತಿಯಾದಂಥ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಆದರೆ ದರ್ಶನ ಆದ ನಂತರ ಹೊರಗಡೆ ಬಂದ ಮೇಲೆ ಮತ್ತೆ ನೀವು ಮೆಟ್ಲನ್ನು ಇಳಿಯೋವರೆಗೂ ಕೂಡ ನಿಮಗೆ ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿ ಆಗಿಲ್ಲ ಅನ್ನೋದೊಂದು ಮಾತ್ರ ಆರೋಪಗಳಿದೆ. ಯಾಕಂದರೆ ಇಲ್ಲಿ ಯಾವುದೇ ಸ್ಟೋರ್ಗಳಲ್ಲೂ ಕೂಡ ಕುಡಿಯುವ ನೀರಿನ ಬಾಟಲ್ ಸಿಗೋದಿಲ್ಲ. ತಿರುಪತಿಯಲ್ಲಿ ಸಿಗುವಂಥ ಗಾಜಿನ ಬಾಟಲ್ ನೀರು ಕೂಡ ಇಲ್ಲಿ ಸಿಗೋದಿಲ್ಲ. ಹಾಗಾಗಿ ನಿಮ್ಮ ಬಳಿ ಒಂದು ಬಾಟಲಲ್ಲಿ ನೀರನ್ನ ತಂದು ಇಟ್ಕೊಂಡ್ರೆ ಸೇಫ್ಟಿ ಪರ್ಪಸ್ಗೆ ಒಳ್ಳೆಯದು ಅಂತ ಕೂಡ ಪ್ರತಿಯೊಬ್ಬರು ಕೂಡ ಹೇಳ್ತಿದ್ದಾರೆ. ಹಾಗಾಗಿ ಯಾವುದೇ ಅಡ್ಡಿ ಆತಂಕ ಇಲ್ಲದೆ, ಭಯ ಇಲ್ಲದೆ ಧೈರ್ಯವಾಗಿ ಸನ್ನಿಧಾನಕ್ಕೆ ಬಂದು ಮಣಿಕಂಠನ ದರ್ಶನವನ್ನ ಮಾಡಿ ಅಂತ ಹೇಳಿ ಹಾಸನದಿಂದ ಬಂದಿರುವಂಥ ಭಕ್ತರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ದೇವನಹಳ್ಳಿ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಶಬರಿಮಲೆ. ನಾನೀಗ ಶಬರಿಮಲೆಯ ಸನ್ನಿಧಾನದಲ್ಲಿದ್ದೀನಿ. ಇಲ್ಲಿಗೆ ಹಾಸನದಿಂದ ಬಂದಿರುವಂಥ ಭಕ್ತರನ್ನ ಮಾತಾಡಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದೀನಿ. ಸ್ವಾಮಿಗಳ ನಮಸ್ಕಾರ. ಎಲ್ಲಿಂದ? ಹಾಸನದಿಂದ ಬಂದಿದ್ದೀರಿ. ಯಾವಾಗ ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದ್ರಿ? ಎಷ್ಟೊತ್ತಿಗೆ ದರ್ಶನ ಆಯಿತು? ಎಷ್ಟೊತ್ತಿಗೂ ಕಾದು ನಿಂತ್ಕೊಂಡಿದ್ರಿ? ನಾವು ನೈಟು 10 ಗಂಟೆಗೆ ಬೆಟ್ಟ ಹತ್ತಿದ್ದೀವಿ. ಫುಲ್ ಖಾಲಿ ಇತ್ತು. ನಾವು ಒಂದು 2 ಗಂಟೆ ಅಷ್ಟೊತ್ತಿಗೆ ಶರಂಗುತ್ತಿ ಬಂದು ಆರಾಮಾಗಿ ರೆಸ್ಟ್ ಮಾಡಿ, ಬೆಳಗಿನ ಜಾವ 4 ಗಂಟೆಗೆ ಮತ್ತೆ ಸ್ಟಾರ್ಟ್ ಮಾಡಿ 6-6:30ಗೆ ನೀಟಾಗಿ ದರ್ಶನ ಮಾಡಿ ಈಗ ಕೆಳಗಡೆ ಇಳಿತಾ ಇದ್ದೀವಿ. ಏನಾದ್ರು ಸಮಸ್ಯೆ ಏನಾರು ಆಯ್ತಾ? ಸಮಸ್ಯೆ ಏನೂ ಇಲ್ಲ, ಸಮಸ್ಯೆ ಯಾವುದೇ ಇಲ್ಲ ಸ್ವಾಮಿ. ದರ್ಶನ ತುಂಬಾ ಚೆನ್ನಾಗಿದೆ, ಆ ಥರ ಯಾವುದೇ ಸಮಸ್ಯೆ ಇಲ್ಲ. ಎಲ್ಲ ಫ್ರೀ ಆಗಿದೆ, ನೀಟಾಗಿ ದರ್ಶನ ಆಯಿತು ಯಪ್ಪ, ಏನು ಸಮಸ್ಯೆಗಳಿಲ್ಲ. ನಿನ್ನೆ 10 ಗಂಟೆಗೆ ಹತ್ತಿದ್ದು ನಾವು ನೈಟ್ ಹತ್ತಿದ್ದು ಇಲ್ಲಿ ಬಂದು 12 ಗಂಟೆಗೆ ಸ್ಟೇ ಆದವರು 3 ಗಂಟೆಗೆ ಓಪನ್ ಇರುತ್ತೆ ಅಂತೇಳಿ 1 ಗಂಟೆಗೆ ಅಲ್ಲಿಂದ ಬಿಟ್ವಿ. ದರ್ಶನ ನೀಟಾಗಿ 6:30ಗೆ ಮುಗೀತು ಯಪ್ಪ. ಇವಾಗ ಕೆಳಗಡೆ ಹೊರಟಿದ್ದೀವಿ ಯಪ್ಪ. ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ನೋಡಿ, ಹೊರಗಡೆ ಬಂದಿದ್ರಿ, ಎಲ್ಲ ಕಡೆನೂ ಬಿಸಿನೀರು ಕೊಡ್ತಿದ್ದಾರೆ. ಈಗ ಹೊರಗಡೆ ಬಂದವ್ರಿಗೆ ಬಿಸಿನೀರು ನೀರು ಸಿಗ್ತಾ ಇಲ್ಲ ಅನ್ನೋ ಒಂದಷ್ಟು ಜನ ಆರೋಪಗಳನ್ನ ಮಾಡ್ತಾ ಇದ್ರು. ಅಂತ ಭಕ್ತರಿಗೆ ಏನು ಹೇಳ್ತೀರಿ? ಮಾಮೂಲಿ ನೋಡ್ಕೊಂಡು ಬಂದು ಮೇಲ್ಗಡೆ ಒಂದು ಸ್ವಲ್ಪ ನೀರುಗಳು ಸಿಗ್ತಾ ಇಲ್ಲ. ಅದೊಂದ್ಸಲ ನೋಡಿದ್ದೀವಿ, ನೀರೆಲ್ಲೂ ಸಿಗ್ತಾ ಇಲ್ಲ. ನಾವು ಬಂದಾಗಿಂದ ಇದು ಮಾಡಿದ್ದೀವಿ, ನೀರೇನು ಅಂತೇನಿದಿಲ್ಲ. ನೀರಿನ ಸ್ವಲ್ಪ ಸಮಸ್ಯೆ ಇದೆ, ನೀರು ಮೇಲೆ ನೋಡಬೇಕು. ಕೆಳಗಡೆ ಚೆನ್ನಾಗಿದೆ, ಮೇಲೆ ಸ್ವಲ್ಪ ಸಮಸ್ಯೆ ಇದೆ, ನೋಡಬೇಕು. ಮೇಲ್ಗಡೆ ಬಂದ್ಮೇಲೆ ನೀರು ಸ್ವಲ್ಪ ಸಮಸ್ಯೆ ಇದೆ ನೋಡಬೇಕು. ಮೇಲ್ಗಡೆ ಮೆಟ್ಲತ್ಬೇಕಾದ್ರೆ ನಾನು ಕೂಡ ಮೆಟ್ಲತ್ಬೇಕಾದ್ರೆ ನೋಡಿದೆ, ಒಂದು 4 ಕಡೆ ಮೆಡಿಕೇಶನ್ ಫ್ರೀ ವಾಟರ್ ಸಪ್ಲೈ ಮಾಡ್ತಾ ಇದ್ರು. ಆದ್ರೆ ಮೇಲ್ಗಡೆ ಬಂದಾದ್ಮೇಲೆ ನಿಮ್ಗೆ ಇಲ್ಲಿ ಹೊರಗಡೆ ಬಂದ್ಮೇಲೆ ನಿಮ್ಗೆ ಎಲ್ಲರೂ ನೀರು ಸಿಗ್ತಾ? ಇಲ್ಲ, ನೀರಿನ ಸಮಸ್ಯೆ ಇದೆ ಯಪ್ಪ. ಅದನ್ನ ಬಿಟ್ರೆ ಇನ್ನೇನಿಲ್ಲ. ಕೆಳಗಡೆ ಎಲ್ಲ ನೀರ್ದೆಲ್ಲ ಚೆನ್ನಾಗಿದೆ, ನೀರು ಗ್ಲುಕೋಸು ಎಲ್ಲ ಥರನೂ ಇದೆ. ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಬಂದಾಗ ಔಟ್ ಸೈಡ್ ಸ್ವಲ್ಪ ನೀರಿಂದು ಸ್ವಲ್ಪ ಅಮೀಬಾ ವೈರಸ್ನ ಒಂದು ಆತಂಕ ಇದೆ, ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಲಾಗಿದೆ. ಅದ್ರ ಬಗ್ಗೆ ನಿಮಗೆ ಮಾರ್ಗಸೂಚಿ ಏನಾದ್ರು ನಿಮ್ಗೆ ಗೊತ್ತಿದೆಯಾ? ಇಲ್ಲ, ನಮ್ಮ ಬರಬೇಕಾದ್ರೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಹಾಕಿದ್ರು ವಾಟ್ಸಾಪಲ್ಲಿ, ಆದರೆ ನಮಗೆ ಆ ಥರದ್ದೇನು ಇಲ್ಲ. ನಾವು ಆಲ್ರೆಡಿ ಬಂದಿದ್ದೀವಿ. ಸುಮ್ಮನೆ ಊಹೆಗಳೆಲ್ಲ ಹುಡ್ಸಿದ್ದಾರೆ. ಫುಲ್ ರಶ್ ಆಗಿದೆ, 13 ಗಂಟೆ ನಿಂತ್ಕೊಂಡಿದ್ದು, 11 ಗಂಟೆ ನಿಂತ್ಕೊಂಡಿದ್ದು, ಎಂಥದ್ದೇನೂ ಇಲ್ಲ ಸ್ವಾಮಿ. ಬರೋ ಭಕ್ತಾದಿಗಳೆಲ್ಲ ಆರಾಮಾಗಿ ಬರ್ಬೋದು, ಆರಾಮಾಗಿ ದರ್ಶನ ಮಾಡ್ಬೋದು. ಈಗ ಸಾಮಾನ್ಯವಾಗಿ ಎಷ್ಟು ಗಂಟೆ ಅಂದ್ರೆ ಮೇಲ್ಗಡೆ ಬಂದಾದ್ಮೇಲೆ 18 ಮೆಟ್ಲು ಹತ್ತೋದಕ್ಕಿಂತ ಮುಂಚೆ 15ನೇ ಇದು ಇದೆಯಲ್ಲ, ದಾಟಾದ್ಮೇಲೆ ಗಂಟೆ 3/4 ಗಂಟೆ 1 ಅವರ್, 3/4 ಗಂಟೆ 3/4 ಗಂಟೆ ಸ್ವಾಮಿ. 3/4 ಗಂಟೆ ಅದು ಬೆಳಗ್ಗೆ ನೀವು ಬೆಳಿಗ್ಗೆ 1:45 1 ಗಂಟೆ ಲೈನಲ್ಲಿ ಇದ್ದೀವಿ. ಈಗ ನೆಕ್ಸ್ಟ್ ಸ್ವಾಮಿಗಳು ಜಾಸ್ತಿ ಆಗೋದ್ರಿಂದ 1-1.5 ಗಂಟೆ ಟೈಮ್ವರೆಗೂ ತಗೋಬೋದು ಸ್ವಾಮಿ, ಅಷ್ಟೇ ಸ್ವಾಮಿ. ಓಕೆ.
ಎಸ್ ಈಗ ಸ್ವಾಮಿ ಹೇಳಿ. ದರ್ಶನ ಚೆನ್ನಾಗಿದೆ. ಯಾವ ಊಹಾಪೋಹಗಳು ಯಾತಕ್ಕೂ ಹೆದರ್ಕೋಬೇಡಿ, ಆರಾಮ ಬಲ್ಲಿ ಹೋಗ್ಬೋದು. ಓಕೆ, ದರ್ಶನ ತುಂಬ ಚೆನ್ನಾಗಿ ಆಗ್ತಾ ಇದೆ. ಮ್ಯಾಕ್ಸಿಮಮ್ 1.5 2 ಗಂಟೆ ಒಳಗಡೆ ನಾವು ಬೆಳಗ್ಗಿನ ಸಂದರ್ಭದಲ್ಲಿ ಭಕ್ತರು ಸ್ವಲ್ಪ ಕಡಿಮೆ ಇದ್ರು, ಹಾಗಾಗಿ ದರ್ಶನ ಆಗಿದೆ. ಅದೇ ರೀತಿಯಾದಂಥ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಆದರೆ ದರ್ಶನ ಆದ ನಂತರ ಹೊರಗಡೆ ಬಂದ ಮೇಲೆ ಮತ್ತೆ ನೀವು ಮೆಟ್ಲನ್ನು ಇಳಿಯೋವರೆಗೂ ಕೂಡ ನಿಮಗೆ ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿ ಆಗಿಲ್ಲ ಅನ್ನೋದೊಂದು ಮಾತ್ರ ಆರೋಪಗಳಿದೆ. ಯಾಕಂದರೆ ಇಲ್ಲಿ ಯಾವುದೇ ಸ್ಟೋರ್ಗಳಲ್ಲೂ ಕೂಡ ಕುಡಿಯುವ ನೀರಿನ ಬಾಟಲ್ ಸಿಗೋದಿಲ್ಲ. ತಿರುಪತಿಯಲ್ಲಿ ಸಿಗುವಂಥ ಗಾಜಿನ ಬಾಟಲ್ ನೀರು ಕೂಡ ಇಲ್ಲಿ ಸಿಗೋದಿಲ್ಲ. ಹಾಗಾಗಿ ನಿಮ್ಮ ಬಳಿ ಒಂದು ಬಾಟಲಲ್ಲಿ ನೀರನ್ನ ತಂದು ಇಟ್ಕೊಂಡ್ರೆ ಸೇಫ್ಟಿ ಪರ್ಪಸ್ಗೆ ಒಳ್ಳೆಯದು ಅಂತ ಕೂಡ ಪ್ರತಿಯೊಬ್ಬರು ಕೂಡ ಹೇಳ್ತಿದ್ದಾರೆ. ಹಾಗಾಗಿ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಭಯ ಇಲ್ಲದೆ ಧೈರ್ಯವಾಗಿ ಸನ್ನಿಧಾನಕ್ಕೆ ಬಂದು ಮಣಿಕಂಠನ ದರ್ಶನವನ್ನ ಮಾಡಿ ಅಂಥೇಳಿ ಹಾಸನದಿಂದ ಬಂದಿರುವಂಥ ಭಕ್ತರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ದೇವನಹಳ್ಳಿ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಶಬರಿಮಲೆ.